ಬಹಳಷ್ಟು ಜನ ಜ್ಯೋತಿಷಿಗಳ ಹತ್ರ ಹೋದಾಗ ಪರಿಹಾರ ಹೇಳ್ತಾರೆ. ಆ ಪರಿಹಾರಕ್ಕೆ ಎಷ್ಟಾಗ್ತದ ಅಂತ ಕೇಳಿದ ಕೂಡನ ಇಷ್ಟ ಆಗ್ತದ ಅಂತ ಅಂದ್ಕೂಡನ ಅದನ್ನ ಬಿಟ್ಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಇದನ್ನ ಎಲ್ಲ ಕಡಿಮೆ ಮಾಡ್ತಾರ ಅಂತ ಹುಡುಕಾಡ್ಕೊಂಡು ಹೋಗ್ತಾರೆ. ನಾನು ಎಲ್ಲರಿಗೂ ತಿಳಿಸೋದು ಒಂದು ಕಿವಿ ಮಾತು ಏನು ಅಂತಂದ್ರೆ, ಯಾವುದೇ ಯಜ್ಞವನ್ನ ಮಾಡ್ಲಿಕ್ಕೆ ನಿಮ್ಗೆ ಹೇಳಿದಾಗ ಆ ಯಜ್ಞವನ್ನ ಪರಿಪೂರ್ಣವಾಗಿ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಮಾಡ್ರಿ, ಇಲ್ಲ ಅಂತಂದ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗಿದ್ರ ನಮ್ಮ ದೋಷ ಪರಿಹಾರ ಆಗ್ಬೇಕಲ್ರಿ, ಏನಿರ್ತದ ಅದ್ರೊಳಗೆ ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಸಾಕು ಅಂತ ಹೇಳಿ ಯಜ್ಞ ಮಾಡ್ಕೊಂಡು ಯಾರ್ದರ ಹತ್ರ ಹೋಗಿ ಇಷ್ಟಕ್ ಮಾಡ್ರಿ, ಅಷ್ಟಕ್ ಮಾಡ್ರಿ, ಇಷ್ಟಕ್ ಮಾಡ್ರಿ, 5,000 ರೂಪಾಯಿ ಮಾಡ್ರಿ, 1,000 ರೂಪಾಯಿ ಮಾಡ್ರಿ, 2,000 ರೂಪಾಯಿ ಮಾಡ್ರಿ ಅಂತ ಹೇಳಿ ನೀವು ಕೇಳ್ತೀರಿ. ಈ ರೀತಿಯಾಗಿ ಕೇಳೋದು ತಪ್ಪು. ಒಂದು ಯಜ್ಞ ಮಾಡಬೇಕು ಅಂತಂದಾಗ ಅದಕ್ಕೊಂದು ಅನುಷ್ಠಾನ ಇರ್ತದೆ. ಒಂದು ಯಜ್ಞ ಮಾಡಬೇಕು ಅಂತಂದಾಗ ಅದಕ್ಕೆ ಒಂದು ಪುಣ್ಯದ ಬಲ ಬೇಕಾಗ್ತದೆ. ಒಂದು ಯಜ್ಞಾಚರಣೆಯನ್ನು ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ಒಂದು ಶಕ್ತಿ ತುಂಬಬೇಕಾಗ್ತದೆ. ಒಂದು ಯಜ್ಞಾಚರಣೆಯನ್ನು ಮಾಡಬೇಕು ಅಂತ ಅನ್ಕೊಂಡಾಗ ಋತ್ವಿಜನಿಗೆ ಆ ಕಾರ್ಯವನ್ನ ಮಾಡ್ಲಿಕ್ಕೆ ಜಪತಮ ಅನುಷ್ಠಾನಗಳನ್ನ ಮಾಡಬೇಕಾಗ್ತದೆ. ಅಂತಹ ಋತ್ವಿಜರ ಹತ್ರ ಹೋಗಿನೇ ಮಾಡಿಸ್ಬೇಕಾಗ್ತದೆ. ಸೊ ಒಂದು ಯಜ್ಞಾಚರಣೆಗೆ ಹಿಂದೆ ಇಷ್ಟೆಲ್ಲ ಇರ್ತಿರ್ಬೇಕಾದ್ರೆ ನೀವು ಹೋಗಿ ಇದನ್ನ ಹಾಕ್ಲಾರ್ದ ಮಾಡ್ರಿ, ಹಂಗ ಮಾಡ್ರಿ, ಹಿಂಗ ಮಾಡ್ರಿ, ಕಡಿಮೆ ಮಾಡ್ರಿ, ಇದನ್ ಮಾಡ್ರಿ, ಹಂಗ್ ಮಾಡ್ರಿ ಅಂತ ದಯವಿಟ್ಟು ಅನ್ಲಿಕ್ಕೆ ಹೋಗ್ಬೇಡ. ಅದಕ್ಕೆ ಧರ್ಮಶಾಸ್ತ್ರ ಬಹಳ ಸುಂದರವಾಗಿ ಹೇಳ್ತದೆ, ಪುಣ್ಯಾನ್ ಅನ್ಯಾನಿ ಕುರ್ವೀತ ಶ್ರದ್ಧಾದಾನೋ ಜಿತೇಂದ್ರಿಯ ನತು ಅಲ್ಪ ದಕ್ಷಿಣೇರ್ ಯಜ್ಞೈ ಯಜಂತೆ ಹ್ಯಕ್ಕತಂಚನ. ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅಂತಂದ್ರೆ, ಪುಣ್ಯಾನ್ ಅನ್ಯಾನಿ ಕುರ್ವೀತ, ಭಗವಂತ ಬಹಳ ಸರಳ ಇದ್ದಾನೆ. ಅವನಲ್ಲಿ ಭಕ್ತಿ ಮಾಡಬೇಕು ಅಂತ ಬಂದಾಗ ನಾಮ ಸಂಕೀರ್ತನಂ ಯಸ್ಯ, ಅವನ ನಾಮ ಸಂಕೀರ್ತನೆ ಮಾಡಿದರೆ ಸಾಕು ಎಲ್ಲ ಯಜ್ಞದ ಫಲ ಬರ್ತದೆ ಅಂತ. ಹಾಗಿರ್ತಿರ್ಬೇಕಾದ್ರೆ ಯಜ್ಞ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನೊಳಗೆ ಬಂದಾಗ ಅದು ನಿಮ್ಮ ಮನಸ್ಸೊಳಗೆ ಬಂದಿದ್ದಲ್ಲ, ಭಗವಂತನ ಮನಸ್ಸಿನಲ್ಲಿ ಬರಬೇಕು. ಭಗವಂತ ನಿಮಗೆ ಎಲ್ಲಾನು ಅನುಕೂಲ ಮಾಡಿ ಕೊಡಬೇಕು. ಅವ ಮಾಡಿ ಕೊಟ್ಟಾಗ ನಿಮ್ಮ ಕಡೆಯಿಂದ ಯಜ್ಞ ಆಗ್ತದೆ, ನಿಮ್ಮ ಕರ್ಮಗಳು ಕಳಿತವೆ. ಆದ್ರೆ ಒಂದ್ ಮಾತ್ರ ಖರೆ ಅದ, ಯಾವುದೇ ಯಜ್ಞವನ್ನ ಮಾಡಬೇಕು ಅಂತಂತಂದ್ರೆ ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ, ಕರ್ಮ, ಕರ್ತೃ, ಭೋಕ್ತೃ, ನಿಯಮ, ದ್ರವ್ಯ ಇದೆಲ್ಲದರ ಸಾಹಿತ್ಯ ಬೇಕು. ಸೊ ಇದೆಲ್ಲವನ್ನ ಸೇರಿಸಿಕೊಂಡು ಮಾಡಿದಾಗ ಮಾತ್ರ ನಿಮಗೆ ಕರ್ಮದ ಫಲ ಸಿಗ್ತದೆ. ಅದರಂತೆಯೇ ನೀವು ದಕ್ಷಿಣೆಯನ್ನ ದಾನವಾಗಿ ಕೊಡಬೇಕು. ಸೊ ಅದಕ್ಕ ಆ ದಕ್ಷಿಣೆಯನ್ನ ಕಡಿಮೆ ಮಾಡ್ರಿ, ಕಡಿಮೆ ಮಾಡ್ರಿ, ಕಡಿಮೆ ಮಾಡ್ರಿ ಅಂತ ಪುರೋಹಿತರ ಜೊತೆ ಬಾರ್ಗೇನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಒಂದ್ ಮಾತು ಹೇಳ್ತೇನೆ, ಮಾಡಬೇಕು ಅಂತಂದಾಗ ಶುದ್ಧವಾದಂತಹ ಮನಸ್ಸಿನಿಂದ ಮಾಡ್ರಿ. ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಭಗವಂತನ ನಾಮ ಸಂಕೀರ್ತನೆ ಮಾಡ್ರಿ. ಅದಕ್ಕಿಂತ ದೊಡ್ಡ ಯಜ್ಞ ಮತ್ತೊಂದಿಲ್ಲ.